Hello everyone, I am Santosh. Today we are going to discuss the next topic in the new course we were studying ಅದ್ಯಾವುದು ಡೇಟಾ ಅನಾಲಿಟಿಕ್ಸ್ ಯೂಸಿಂಗ್ ಪವರ್ ಬಿ ಐ. ಓಕೆ, ಅದರಲ್ಲಿ ನಾವು ಹೊಸ ಟಾಪಿಕ್ ಅಥವಾ ನೆಕ್ಸ್ಟ್ ಟಾಪಿಕ್ ಸ್ಟಡಿ ಮಾಡ್ತಾ ಇದ್ವಿ. ಅದ್ಯಾವುದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎ ಡೇಟಾ ಅನಲಿಸ್ಟ್. ಹಾಗಂದರೆ ಒಬ್ಬರು ಡೇಟಾ ಅನಲಿಸ್ಟ್ದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಕ್ಚುಲಿ ಏನಿರುತ್ತೆ ಅದನ್ನು ನಾವು ಈಗ ಡಿಸ್ಕಸ್ ಮಾಡೋಣ. ಓಕೆ, ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿ ಅದು ಪ್ರಾಫಿಟ್ಟಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲು. ಆಮೇಲೆ ಯಾವುದೋ ಒಂದು ಕಾರಣಗಳಿಂದ ಏನಾಯಿತು, ಆ ಕಂಪ್ನಿದು ಲಾಸ್ ಆಗ್ತಾ ಇದೆ, ಪ್ರಾಫಿಟ್ ಇಲ್ಲ ಸರಿಯಾಗಿ. ಫಾರ್ ಎಕ್ಸಾಂಪಲ್, ಕೋವಿಡ್ ಟೈಮ್ಸಲ್ಲಿ ಕರೆಕ್ಟ್ ಬಿಸ್ನೆಸ್ ಆಗಲಿಲ್ಲ, ಫೇಲ್ ಆಯಿತು. ಆವಾಗ ಕಂಪನಿ ಹೆಡ್ ಅವ್ರು ಏನು ಮಾಡ್ತಾರೆ, ಡೇಟಾ ಅನಲಿಸ್ಟ್ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ. ಕನ್ಸಲ್ಟ್ ಮಾಡಿ ಯಾಕೆ ಈ ಥರ ಆಗಿರ್ಬೋದು ಮತ್ತು ಹೌ ಟು ರಿಕವರ್, ಮತ್ತು ನಾನು ಬೆಸ್ಟ್ ಕಂಪ್ನಿ ಅಥವಾ ಮೊದಲಿನ ಸ್ಥಿತಿಗೆ ಬರೋದು ಹೇಗೆ ಅನ್ನೋದನ್ನು ಕೇಳಿದಾಗ ಅನಾಲಿಸಿಸ್ ಮಾಡಲೇಬೇಕಾಗುತ್ತಲ್ಲ, ವೈ ಇಟ್ ಹ್ಯಾಸ್ ಹ್ಯಾಪಂಡ್. ಆ ಕೆಲಸ ಯಾರು ಮಾಡ್ತಾರೆ, ಡೇಟಾ ಅನಲಿಸ್ಟ್. ಹಾಗಂದರೆ ಆ್ಯಕ್ಚುಲಿ ಅವ್ರು ಏನೇನು ಮಾಡ್ತಾರೆ, ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಫಾರ್ ಡೇಟಾ ಅನಲಿಸ್ಟ್ ಏನು, he or she will collect the data. ಡೇಟಾ ಕಲೆಕ್ಷನ್ ಮಾಡ್ತಾರೆ ಅಬೌಟ್ ವಾಟ್ ಹ್ಯಾಸ್ ಹ್ಯಾಪಂಡ್, ಏನೇನಾಗಿದೆ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜ್ ಇನ್ಫಾರ್ಮೇಷನ್ ಅನಾಲಿಸಿಸ್ ಮಾಡಬೇಕಾಗಿದೆ ಅಂತ ತಿಳ್ಕೊರಿ. ಅಲ್ಲಿ ಏನು ಮಾಡ್ತಾರೆ ಅವರು, ಸ್ಟೂಡೆಂಟ್ ಅಟೆಂಡೆನ್ಸ್ ಡೇಟಾ ಕಲೆಕ್ಟ್ ಮಾಡ್ತಾರೆ, ಸ್ಟೂಡೆಂಟ್ ಮಾರ್ಕ್ಸ್ ಡೇಟಾ ಕಲೆಕ್ಟ್ ಮಾಡ್ತಾರೆ, ಫೀಸ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ. ಓಕೆ, this is called collection of data. First and foremost thing a data analyst does ಅದ್ಯಾವುದು, ಡೇಟಾ ಕಲೆಕ್ಷನ್. ಬಟ್ ಡೇಟಾ ಯಾವಾಗಲೂ ಒಂದೇ ಸೋರ್ಸಿಂದ ಸಿಗೋದಿಲ್ಲ, ಸ್ಕ್ಯಾಟರ್ ಆಗಿರುತ್ತೆ, ಬೇರೆ ಬೇರೆ ಸೋರ್ಸಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ನೋ ಯಾವ ಮೂವಿದು ಬೆಸ್ಟ್ ಮೂವಿ ಅಂತ ನಮಗೆ ಚೆಕ್ ಮಾಡಬೇಕಾಗಿದೆ. ಅದು ಹೆಂಗೆ ಗೊತ್ತಾಗುತ್ತೆ, ವಿತ್ ದ ಹೆಲ್ಪ್ ಆಫ್ ಕಸ್ಟಮರ್ಸ್ ಫೀಡ್ಬ್ಯಾಕ್ ಕೊಟ್ಟಿರ್ತಾರಲ್ಲ, ಅದನ್ನ ನೋಡ್ಕೊಂಡು ಏನು ಮಾಡ್ಬೋದು, ವಿಚ್ ಈಸ್ ದ ಬೆಸ್ಟ್ ಮೂವಿ ಅದನ್ನು ಕಂಡುಹಿಡಿಬೋದು. ಬಟ್ ಕಸ್ಟಮರ್ಸ್ ಫೀಡ್ಬ್ಯಾಕ್ ಹೆಂಗೆ ಕೊಡ್ತಾರೆ ಅದು ಇಂಪಾರ್ಟೆಂಟ್. ಅದು ಎಲ್ಲಿದೆ ಆ್ಯಕ್ಚುಲಿ ಫೀಡ್ಬ್ಯಾಕ್. ಫಾರ್ ಎಕ್ಸಾಂಪಲ್, ಕಸ್ಟಮರ್ಸ್ OTT ಪ್ಲ್ಯಾಟ್ಫಾರ್ಮಲ್ಲಿ ಮೂವಿ ನೋಡಿದಾರೆ ಅಂತ ತಿಳ್ಕೊರಿ, ಅಲ್ಲಿ ಸ್ಟಾರ್ ರೇಟಿಂಗ್ಸ್ ಕೊಟ್ಟಿರ್ಬೋದು. ಕಸ್ಟಮರ್ಸ್ ಮತ್ತು ಡೈರೆಕ್ಟಾಗಿ ಥಿಯೇಟ್ರಲ್ಲಿನೇ ಮೂವಿ ನೋಡಿರ್ತಾರೆ, ಅದನ್ನು ರೈಟಿಂಗಲ್ಲಿ ಎಲ್ಲಿ ಅವರು ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿರ್ತಾರೆ. ಅದು ಒನ್ ಕೈಂಡ್ ಆಫ್ ಡೇಟಾ, ಅದು ಫೀಡ್ಬ್ಯಾಕ್. ಆ ಥರ ಡಿಫ್ರೆಂಟ್ ಫೀಡ್ಬ್ಯಾಕ್ ವಿಲ್ ಬಿ ದೇರ್, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ದ ಡೇಟಾ ವಿಲ್ ಬಿ ಇನ್ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಆಲ್ಸೋ, ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಕೂಡ ಡೇಟಾ ಇರುತ್ತೆ, ಅದನ್ನು ಕಲೆಕ್ಷನ್ ಮಾಡಿ. ಅವ್ರದ್ದು ಫಸ್ಟ್ ಕೆಲಸ ಏನು, ಕಲೆಕ್ಷನ್ ಆಫ್ ಡೇಟಾ. ಅಂದ್ರೆ ಏನು, ಗ್ಯಾದರ್ ಡೇಟಾ ಫ್ರಾಮ್ ಡಿಫರೆಂಟ್ ಸೋರ್ಸಸ್. ಡೇಟಾನ ಬೇರೆ ಬೇರೆ ಸೋರ್ಸಿಂದ ಕಲೆಕ್ಷನ್ ಮಾಡೋದು, ಯಾಕಂದ್ರೆ ಡೇಟಾ ಒಂದೇ ಕಡೆ ಇರೋದಿಲ್ಲ. ಗಾಟ್ ಇಟ್? ಫಾರ್ ಎಕ್ಸಾಂಪಲ್, ಡೇಟಾ ಫ್ರಮ್ ವೇರ್ ದ ಡೇಟಾ ಕಮ್ಸ್ ಆ್ಯಕ್ಚುಲಿ, ಎಲ್ಲಿಂದ ಬರ್ಬೋದು ಡೇಟಾ, ಎಕ್ಸೆಲ್ ಫೈಲಲ್ಲಿ ಡೇಟಾ ಇರ್ಬೋದು, ಡೇಟಾಬೇಸ್ ಫೈಲ್ಸಲ್ಲಿ ಡೇಟಾ ಇರ್ಬೋದು, ವೆಬ್ಸೈಟ್ಸ್ ಥ್ರೂ ಡೇಟಾ ಬರ್ಬೋದು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಿಂದ ಡೇಟಾ ಬರ್ಬೋದು, ಅಪ್ಲಿಕೇಶನ್ಸಿಂದ ಡೇಟಾ ಸಿಗ್ಬೋದು. ಇವೆಲ್ಲ ಏನು ಬೇರೆ ಬೇರೆ ಸೋರ್ಸಸ್. ಓಕೆ, ಫಾರ್ ಎಕ್ಸಾಂಪಲ್, ಅವ್ರೇನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ ಅಟೆಂಡೆನ್ಸ್, ಇದು ಎಕ್ಸೆಲ್ ಇರ್ಬೋದು, ವರ್ಡಲ್ಲಿ ಇರ್ಬೋದು,
ಓಕೆ, ಆಮೇಲೆ ಸ್ಟೂಡೆಂಟ್ ಮಾರ್ಕ್ಸ್, ಇದು ಡೇಟಾಬೇಸಲ್ಲಿ ಇರ್ಬೋದು. ಅದು ಒನ್ ಕೈಂಡ್ ಆಫ್ ಸ್ಟೋರೇಜ್ ಮೆಥಡ್. ಪಿ ಡೀಟೇಲ್ಸ್ ಎಕ್ಸೆಲಲ್ಲಿರ್ಬೋದು. ಇವನ್ನೆಲ್ಲ ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಯಾಕಂದರೆ ಡೇಟಾ ಇಲ್ಲ ಅಂದರೆ ಅನಾಲಿಸಿಸ್ ಈಸ್ ನಾಟ್ ಪಾಸಿಬಲ್. ಓಕೆ, ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದು? ಕ್ಲೀನ್ ದ ಡೇಟಾ. ಡೇಟಾ ಕ್ಲೀನಿಂಗ್ ಪ್ರಾಸೆಸ್. ಆಮೇಲೆ ಅವ್ರು ಏನು ಮಾಡ್ತಾರೆ, ಡೇಟಾನ ಕ್ಲೀನ್ ಮಾಡ್ತಾರೆ. ಡೇಟಾ ಕ್ಲೀನಿಂಗ್ ಅಂದರೆ ಏನು ಆ್ಯಂಡ್ ಯಾಕೆ ಡೇಟಾ ಕ್ಲೀನಿಂಗ್ ಮಾಡಬೇಕು? ಆ್ಯಕ್ಚುಲಿ ಎಲ್ಲ ಡೇಟಾನು ಕರೆಕ್ಟ್ ಇರೋದಿಲ್ಲ. ಒಂದೊಂದು ಡೇಟಾ ಡುಪ್ಲಿಕೇಟ್ ಇರುತ್ತೆ, ಒಂದೊಂದು ಡೇಟಾ ಇನ್ವ್ಯಾಲಿಡ್ ಇರುತ್ತೆ, ಇನ್ಕಂಪ್ಲೀಟ್ ಇರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ತವೆ. ಅದನ್ನೆಲ್ಲ ಏನು ಮಾಡಬೇಕು? ಕ್ಲೀನ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ಡೇಟಾ ಕ್ಲೀನಿಂಗ್. ಅಂದರೆ ರಿಮೂವ್ ಇನ್ಕರೆಕ್ಟ್ ಆರ್ ಇನ್ಕಂಪ್ಲೀಟ್ ಡೇಟಾ. ಒಬ್ಬೊಬ್ಬರು ಫೀಡ್ಬ್ಯಾಕ್ ಕೊಟ್ಟಿರಂಗಿಲ್ಲ, ಇಟ್ ವಿಲ್ ಬಿ ಬ್ಲ್ಯಾಂಕ್. ಆ ಡೇಟಾನ ಕನ್ಸಿಡರ್ ಮಾಡೋಕೆ ಬರೋದಿಲ್ಲ. ಅದಕ್ಕೆ ಏನಂತೀವಿ ನಾವು? ನಲ್ ವ್ಯಾಲ್ಯೂಸ್. ಹಂಗಂದ್ರೆ ಅವ್ರು ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಅಂದರೆ ಆ ಮೂವಿಗೆ ರೇಟಿಂಗ್ ಕಡಿಮೆ ಕೊಟ್ಟಿದ್ದಾರಂತ ಅರ್ಥ ಅಲ್ಲ. ಸಮಥಿಂಗ್ ಅದನ್ನು ಅನ್ನೋನ್ ಟು ಅಂಡರ್ಸ್ಟ್ಯಾಂಡ್. ಖಾಲಿ ಜಾಗ ಅಂದರೆ ಅದು ಅನ್ನೋನ್, ಏನೂ ಗೊತ್ತಾಗೋದಿಲ್ಲ. ವೈ ದೇ ಹ್ಯಾವ್ ಲೆಫ್ಟ್ ಇಟ್ ಬ್ಲ್ಯಾಂಕ್. ಫಾರ್ ಎಕ್ಸಾಂಪಲ್, ಎಂಟರ್ ಇಮೇಲ್ ಐ ಡಿ ಅಂತ ಇರುತ್ತೆ. ಇಮೇಲ್ ಐ ಡಿ ಭಾಳ ಜನ ಎಂಟ್ರಿ ಮಾಡಿರಂಗಿಲ್ಲ, ಹಂಗಂದ್ರೆ ಅದು ನಲ್ ವ್ಯಾಲ್ಯೂ. ಹಂಗಂದ್ರೆ ಅವ್ರಿಗೆ ಇಮೇಲ್ ಐ ಡಿ ಗೊತ್ತಿಲ್ಲೋ, ಮರ್ತಿದಾರೋ, ಅವ್ರು ದೇ ಡೋಂಟ್ ವಾಂಟ್ ಟು ಎಂಟರ್. ಅಂಥ ಡೇಟಾ ಎಲ್ಲ ಏನು ಮಾಡಬೇಕು? ಕ್ಲೀನ್ ಮಾಡಬೇಕು. ಅಥವಾ ಒಂದೊಂದು ಡೇಟಾ ಡೂಪ್ಲಿಕೇಟೆಡ್ ಕೂಡ ಇರ್ಬೋದು, ಅದನ್ನು ಕೂಡ ರಿಮೂವ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ರಿಮೂವ್ ಡೂಪ್ಲಿಕೇಟೆಡ್ ಡೇಟಾ. ಯಾಕಂದರೆ ಒಬ್ಬರೇ 10 ರೇಟಿಂಗ್ ಕೊಟ್ಟಿದ್ರಂದರೆ ಅದೆಲ್ಲ ರಿಮೂವ್ ಮಾಡಬೇಕು. ಬಿಕಾಸ್ ನಾವು ಒಬ್ಬರು ಪರ್ಸನಿಂದ ಒಂದೇ ಮೂವಿ ರೇಟಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ, ದೆನ್ ಹ್ಯಾಂಡಲ್ ನಲ್ ವ್ಯಾಲ್ಯೂಸ್. ಖಾಲಿ ಏನು ಬ್ಲ್ಯಾಂಕ್ ಸ್ಪೇಸಸ್ ಇರ್ತವೆ ಅವನ್ನೆಲ್ಲ ಹ್ಯಾಂಡಲ್ ಮಾಡ್ಬೋದು, ಅದನ್ನು ಅನಲಿಸ್ಟ್ ಮಾಡ್ತಾರೆ. ದೆನ್ ಕರೆಕ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಎಲ್ಲೆಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದಾವೋ ಅವನ್ನೆಲ್ಲ ಕರೆಕ್ಟ್ ಮಾಡಬೇಕು. ಅದು ಒನ್ ಕೈಂಡ್ ಆಫ್ ಕ್ಲೀನಿಂಗ್ ಆಫ್ ದಿ ಡೇಟಾ. ಗಾಟ್ ಇಟ್? ನೆಕ್ಸ್ಟ್, ಆರ್ಗನೈಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಡೇಟಾ. ಆರ್ಗನೈಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಡೇಟಾ. ಈಗ ದೇ ಹ್ಯಾವ್ ಡೇಟಾ, ಅವ್ರ ಹತ್ರ ಕ್ಲೀನ್ ಮಾಡಿರೋ ಡೇಟಾ ಇರುತ್ತೆ. ಅದನ್ನೇನು ಮಾಡಬೇಕೀಗ? ಪರ್ಫೆಕ್ಟ್ ಫಾರ್ಮ್ಯಾಟಿಗೆ ಆರ್ಗನೈಸ್ ಮಾಡಬೇಕು, ಆಮೇಲೆ ಟ್ರಾನ್ಸ್ಫರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಅದು ಯಾವುದೋ ಫಾರ್ಮ್ಯಾಟಲ್ಲಿದ್ದರೆ ಅದನ್ನು ಕರೆಕ್ಟ್ ಫಾರ್ಮ್ಯಾಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹಂಗಂದ್ರೆ ಕನ್ವರ್ಟ್ ರಾ ಡೇಟಾ, ಅಂದರೆ ಫಾರ್ಮ್ಯಾಟಲ್ಲಿ ಇಲ್ಲ ಅದು, ಇಂಟು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್. ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಂದ್ರೆ ಏನು? ಮಷೀನ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಅದನ್ನು ಕನ್ವರ್ಟ್ ಮಾಡಬೇಕು. ಕನ್ವರ್ಷನ್ ಮೀನ್ಸ್ ಟ್ರಾನ್ಸ್ಫಾರ್ಮ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಡೇಟಾ ಈ ಥರ ಇದೆ ಅಂತ ತಿಳ್ಕೊರಿ. ಅಮಿತ್, ಕುಲಕರ್ಣಿ, 38, ಈ ಥರ ಒಂದು ಡೇಟಾ ಇದೆ. ಇದು ಮಷಿನ್ಗೆ ಅರ್ಥನೇ ಆಗೋದಿಲ್ಲ. ಇಟ್ ಈಸ್ ಕಾಲ್ಡ್ ಕಾಮಾ ಸಪರೇಟೆಡ್ ವ್ಯಾಲ್ಯೂ. ಓಕೆ, ಇದನ್ನು ನಾವು ಏನು ಮಾಡಬೇಕು, ಅಥವಾ ಅನಲಿಸ್ಟ್ ಏನು ಮಾಡ್ತಾರಂದರೆ ಒಂದು ಸ್ಟ್ರಕ್ಚರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತಾರೆ. ಮಷೀನಿಗೆ ಗೊತ್ತಾಗ್ತಾ ಇಲ್ಲ ಯಾವುದು ಫಸ್ಟ್ ನೇಮ್, ಯಾವುದು ಲಾಸ್ಟ್ ನೇಮ್, ಅಥವಾ ಸರ್ನೇಮ್ ಯಾವುದು. ಇದು ಒಬ್ಬರದು ಡೇಟಾ. 38 ಅನ್ನೋದು ಏಜ್,
ಗೊತ್ತಾಗ್ತಾ ಇಲ್ಲ. ಅದನ್ನೇನು ಮಾಡ್ಬೇಕೀಗ, ಸ್ಟ್ರಕ್ಚರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಹಂಗಂದ್ರೆ ಹೌ ಟು ಡೂ ಇಟ್? ಫಸ್ಟ್ ನೇಮ್, ಲಾಸ್ಟ್ ನೇಮ್, ಏಜ್, ಈ ಥರ ಟ್ಯಾಬ್ಯುಲರ್ ಫಾರ್ಮ್ಗೆ ಈ ಡೇಟಾನ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದರೆ ಮಷಿನ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಮಿತ್ ಈಸ್ ದಿ ಫಸ್ಟ್ ನೇಮ್, ಕುಲಕರ್ಣಿ ಈಸ್ ದಿ ಲಾಸ್ಟ್ ನೇಮ್, ಆ್ಯಂಡ್ 38 ಈಸ್ ದಿ ಏಜ್. ದಿಸ್ ಈಸ್ ದ ಪರ್ಫೆಕ್ಟ್ ಫಾರ್ಮ್ಯಾಟ್ ಫಾರ್ ಮಷಿನ್. ಇಲ್ಲ ಅಂದರೆ ಮಷಿನ್ಗೆ ಅರ್ಥನೇ ಆಗೋದಿಲ್ಲ ಯಾವುದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಏಜ್. ಓಕೆ, ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಕೊಟ್ನಿ. ಇದೇನು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ಗೆ ಕನ್ವರ್ಷನ್ ಮಾಡೋದು. ನೆಕ್ಸ್ಟ್, ಕರೆಕ್ಟಾದ ಫಾರ್ಮ್ಯಾಟಲ್ಲಿ ಡೇಟಾ ಸಿಕ್ಕರೆ ಏನು ಮಾಡ್ಬೋದು? ಅನಲಿಸ್ಟ್ ಏನು ಮಾಡ್ತಾರೆ? ಅನಲೈಸಿಸ್ ಮಾಡ್ತಾರೆ. ಅನಲೈಸ್ ದ ಡೇಟಾ ಬಿಕಾಸ್ ದೇ ಹ್ಯಾವ್ ಡೇಟಾ. ದೇ ಹ್ಯಾವ್ ಪರ್ಫೆಕ್ಟ್ಲಿ ಆರ್ಗನೈಸ್ಡ್, ಆಲ್ರೆಡಿ ಕ್ಲೀನ್ಡ್ ಡೇಟಾ. ಅವ್ರ ಹತ್ರ ಆಲ್ರೆಡಿ ಕ್ಲೀನ್ಡ್ ಡೇಟಾ ಮತ್ತು ಆರ್ಗನೈಸ್ಡ್ ಡೇಟಾ ಅವ್ರ ಹತ್ರ ಈಗ ಇದೆ. ಅದನ್ನೇನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು? ಅನಾಲಿಸಿಸ್ ಮಾಡ್ಬೋದು. ಅನಾಲಿಸಿಸ್ ಅಂದ್ರೇನು? ಸ್ಟಡಿ ದ ಡೇಟಾ. ಸ್ಟಡಿ ದ ಡೇಟಾ ಆ್ಯಂಡ್ ಐಡೆಂಟಿಫೈ ಪ್ಯಾಟರ್ನ್ಸ್. ಐಡೆಂಟಿಫೈ ಪ್ಯಾಟರ್ನ್ಸ್ ಅಂದರೆ ಏನು? ಈಗ ಡೇಟಾ ನಮಗೆ ಸಿಕ್ತು, ಅದನ್ನು ಯೂಸ್ ಮಾಡ್ಕೊಂಡು ಅಥವಾ ಅನಾಲಿಸ್ಟ್ ಅವ್ರಿಗೆ ಕ್ಲೀನ್ಡ್ ಡೇಟಾ, ಟ್ರಾನ್ಸ್ಫಾರ್ಮ್ ಡೇಟಾ ಇದೆ ಅವ್ರ ಹತ್ರ, ಅದನ್ನು ಯೂಸ್ ಮಾಡಿ ಆ ಡೇಟಾನ ಸ್ಟಡಿ ಮಾಡಿದ ಮೇಲೆ ಒಂದೇನೋ ಇನ್ಸೈಟ್ಸ್ ಅವ್ರಿಗೆ ಸಿಗುತ್ತೆ, ಒಂದೇನೋ ಇನ್ಫಾರ್ಮೇಷನ್. ಹಂಗಂದರೆ 5 ವರ್ಷದ ನಾವು ಅಡ್ಮಿಷನ್ ನೋಡ್ತಾ ಬಂದರೆ ಏನು ಪ್ಯಾಟರ್ನ್ ಇದೆ ಅವ್ರಿಗೆ ಗೊತ್ತಾಗುತ್ತೆ. ಅಡ್ಮಿಷನ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾವೆ, ಅಡ್ಮಿಷನ್ಸ್ ಅಥವಾ ಡಿಕ್ರೀಸ್ ಆಗ್ತಾ ಇದ್ದಾವೆ ಅನ್ನೋ ಅವ್ರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಅಥವಾ ಹೈಯೆಸ್ಟ್ ಅಡ್ಮಿಷನ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಾಗಿದೆ ಈ 5 ವರ್ಷದಲ್ಲಿ. ದೇ ಕ್ಯಾನ್ ಐಡೆಂಟಿಫೈ ಪ್ಯಾಟರ್ನ್ಸ್. ಕರೆಕ್ಟ್. ಹೈಯೆಸ್ಟ್ ಅಡ್ಮಿಷನ್ಸ್ ಎಲ್ಲಿ ಆಗಿದೆ, ಯಾವ ಡಿಪಾರ್ಟ್ಮೆಂಟಲ್ಲಿದೆ, ಲೋಯೆಸ್ಟ್ ಅಟೆಂಡೆನ್ಸ್ ಯಾವ ಕ್ಲಾಸದ್ದಿದೆ, ದೆನ್ ಟಾಪ್ ಪರ್ಫಾರ್ಮಿಂಗ್ ಸ್ಟೂಡೆಂಟ್ಸ್ ಯಾರು. ಈ ಎಲ್ಲ ಕ್ವಶನ್ಸ್ಗೂ ನಮಗೆ ಈ ಫೇಸಲ್ಲಿ ಆನ್ಸರ್ ಸಿಗುತ್ತೆ. ಮೀನ್ಸ್ ಫಾರ್ ಡೇಟಾ ಅನಲಿಸ್ಟ್ ಅವರಿಗೆ. ಓಕೆ, ದೆನ್ ಡೇಟಾ ಸ್ಟಡಿ ಮಾಡಿದ ಮೇಲೆ ಅದನ್ನು ರಿಪೋರ್ಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಪಾರ್ಟ್. ದಟ್ ಈಸ್ ಕಾಲ್ಡ್ ರಿಪೋರ್ಟಿಂಗ್. ಕ್ರಿಯೇಟ್ ರಿಪೋರ್ಟ್ಸ್. ನೆಕ್ಸ್ಟ್ ಕೆಲಸ ಅವ್ರದ್ದು ಕ್ರಿಯೇಟ್ ರಿಪೋರ್ಟ್ಸ್. ಯಾಕೆ ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು? ರಿಪೋರ್ಟ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಹೆಡ್ಸ್ ಆಫ್ ದಿ ಕಂಪನಿ, ಮ್ಯಾನೇಜರ್ಸ್, CEO. ಅವರಿಗೆ ನಾವು ರಿಪೋರ್ಟ್ ಕೊಡಬೇಕು. ಅವರಿಗೆ ಸ್ಟೋರಿ ಹೇಳೋ ಆಗಿಲ್ಲ. ದೇ ನೀಡ್ ರಿಪೋರ್ಟ್ಸ್. ರಿಪೋರ್ಟ್ಸ್ ಹೆಂಗೆ ಜನರೇಟ್ ಮಾಡ್ಬೋದು? ವಿತ್ ದ ಹೆಲ್ಪ್ ಆಫ್ ಟೂಲ್ಸ್ ಸಾಫ್ಟ್ವೇರ್ಸ್ ಯೂಸ್ ಮಾಡಿ ರಿಪೋರ್ಟ್ ಜನರೇಟ್ ಮಾಡ್ಬೋದು. ಜನರೇಟ್ ರಿಪೋರ್ಟ್ಸ್ ಫಾರ್ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್, ಒಂದು ಅಡ್ಮಿಷನ್ ರಿಪೋರ್ಟು, ಅಟೆಂಡೆನ್ಸ್ ರಿಪೋರ್ಟ್ ಅವನ್ನೆಲ್ಲ ಜನರೇಟ್ ಮಾಡ್ಬೋದು. ಮಂತ್ಲಿ ಅಡ್ಮಿಷನ್ ರಿಪೋರ್ಟ್ ಅಂದರೆ ಮಂತ್ಲಿ ಅಡ್ಮಿಷನ್ ಏನೇನಾಗಿದೆ ಅದೆಲ್ಲ ಇನ್ಫಾರ್ಮೇಷನ್ ಒಂದು ರಿಪೋರ್ಟಲ್ಲಿ. ದೆನ್ ಅಟೆಂಡೆನ್ಸ್ ರಿಪೋರ್ಟ್, ಆಮೇಲೆ ರಿಸಲ್ಟ್ ಅನಾಲಿಸಿಸ್ ರಿಪೋರ್ಟ್. ಇದನ್ನೆಲ್ಲ ಏನು ಮಾಡ್ತಾರೆ? ಅನಾಲಿಸ್ಟ್ಸ್ ದೇ ಆರ್ ಗೋಯಿಂಗ್ ಟು ಡೂ. ಇದೇನು ಸಿಂಗಲ್ ಟಾಸ್ಕ್ದ ರಿಪೋರ್ಟ್ ಅವ್ರು ಮಾಡಿರು. ಇದನ್ನೆಲ್ಲ ಏನು ಮಾಡಿ ಕಂಬೈನ್ ಮಾಡಿ ಎಲ್ಲ ಟಾಸ್ಕ್
ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಒಂದು ಅಡ್ಮಿಷನ್ ಪ್ರೊಸೆಸ್ಸು ಅಥವಾ ಒಂದು ಕಂಪನಿನಲ್ಲಿ ಏನಾಗ್ತಾ ಇದೆ ಎಲ್ಲನೂ ಒಂದೇ ಸ್ಕ್ರೀನ್ ಮೇಲೆ ಬರೋ ಥರ ಮಾಡ್ಬೋದು. ಅದಕ್ಕೇನಂತಾರೆ ಡ್ಯಾಶ್ಬೋರ್ಡ್ಸ್. ಕ್ರಿಯೇಟ್ ಡ್ಯಾಶ್ಬೋರ್ಡ್ಸ್. ಡ್ಯಾಶ್ಬೋರ್ಡ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತು ಏನು, ಕಾರ್ ಡ್ಯಾಶ್ಬೋರ್ಡ್ ನೋಡಿರ್ತೀರಿ. ಅದರಲ್ಲಿ ಒಂದೇ ಆ ಡ್ಯಾಶ್ಬೋರ್ಡಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಐದರ್ ಲೆಫ್ಟ್ ಇಂಡಿಕೇಟರ್ ಆನ್ ಇದೆಯೋ ಇಲ್ವೋ, ವೈಫರ್ ಆನ್ ಇದೆಯೋ ಇಲ್ವೋ, ಅಥವಾ ಕಾರ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಫ್ಯೂವೆಲ್ ಎಷ್ಟಿದೆ, ಎಲ್ಲ ಇನ್ಫಾರ್ಮೇಷನ್ ಒಂದು ಸ್ಕ್ರೀನಲ್ಲಿ. ಆ ಥರ ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಬೇಕು. ಅಂದರೆ ಇಡೀ ಕಂಪ್ನಿನಲ್ಲಿ ಆ್ಯಕ್ಚುಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಅಥವಾ ಒಂದು ಬಿಸ್ನೆಸ್ಸಲ್ಲಿ ಏನಾಗ್ತಾ ಇದೆ ಅನ್ನೋದು ಒಂದು ಸ್ಕ್ರೀನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಒಂದೇ ಸ್ಕ್ರೀನಲ್ಲಿ, ದಟ್ ಈಸ್ ಕಾಲ್ಡ್ ಡ್ಯಾಶ್ಬೋರ್ಡ್. ಅದನ್ನ ವಿಜುವಲ್ಲಿ ಇಂಪ್ಯಾಕ್ಟ್ ಆಗೋ ಥರನೇ ಕ್ರಿಯೇಟ್ ಮಾಡಬೇಕು. ಡೆವಲಪ್ ವಿಜುವಲ್ ಡ್ಯಾಶ್ಬೋರ್ಡ್ಸ್. ವಿಜುವಲ್ ಡ್ಯಾಶ್ಬೋರ್ಡ್ಸ್. ಈ ಥರ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡೋಕ್ಕೆ ಅವ್ರು ಏನು ಯೂಸ್ ಮಾಡ್ಬೋದು, ಗ್ರಾಫ್ಸ್, ಚಾರ್ಟ್ಸ್ ಯೂಸ್ ಮಾಡ್ಬೋದು. ಗ್ರಾಫ್ಸ್ ಯೂಸ್ ಮಾಡ್ಬೋದು. ಅಂದ್ರೆ ಏನು, ವಿಜುವಲಿ ಅದು ನೋಡಿದ ತಕ್ಷಣನೇ ಎಲ್ಲ ಗೊತ್ತಾಗ್ಬಿಡ್ಬೇಕು, ಒಂದೇ ಇನ್ಫಾರ್ಮೇಷನ್ ಅಬೌಟ್ ಬಿಸ್ನೆಸ್. ಆ ಬಿಸ್ನೆಸ್ಸಲ್ಲಿ ಏನಾಗ್ತಾ ಇದೆ ಅನ್ನೋದು ಒಂದೇ ಸ್ಕ್ರೀನಲ್ಲಿ ಆಲ್ ಇನ್ಫಾರ್ಮೇಷನ್. ಇದನ್ನ ವಿತ್ ದ ಹೆಲ್ಪ್ ಆಫ್ ಟೂಲ್ಸ್, ಸಾಫ್ಟ್ವೇರ್ಸ್ ಯೂಸ್ ಮಾಡಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪವರ್ ಬಿ ಐ ಸಾಫ್ಟ್ವೇರ್, ಅಲ್ಲಿ ಡ್ಯಾಶ್ಬೋರ್ಡ್ಸ್ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವೆಲ್ಲ ಕ್ರಿಕೆಟ್ ಮ್ಯಾಚಲ್ಲಿ ಡ್ಯಾಶ್ಬೋರ್ಡ್ ನೋಡಿರ್ತೀರಿ. ಅಂದರೆ ಒಂದೇ ಸ್ಕ್ರೀನಲ್ಲಿ ಎಲ್ಲ ಇನ್ಫಾರ್ಮೇಷನ್. ಮ್ಯಾಚ್ ಮುಗಿದ ತಕ್ಷಣ ಒಂದು ಸಮರಿ ಅಂತ ತೋರಿಸ್ತಾರೆ. ಅಲ್ಲಿ ಯಾವ ಟೀಮ್ ಎಷ್ಟು ಸ್ಕೋರ್ ಮಾಡಿದೆ, ಆಮೇಲೆ ಟಾಪ್ 4 ಪ್ಲೇಯರ್ಸ್ ಯಾರ್ಯಾರು ಬ್ಯಾಟಿಂಗ್ ಮಾಡಿದ್ದಾರೆ, ಅದೇ ಥರ ಟಾಪ್ ಬಾಲರ್ಸ್ ಯಾರು, ಎಲ್ಲ ಒಂದೇ ಇನ್ಫಾರ್ಮೇಷನ್ ಒಂದು ಸ್ಕ್ರೀನಲ್ಲಿ ಬಂದ್ಬಿಡುತ್ತೆ. ಆ ಥರ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್, ಫೈಂಡ್ ಟ್ರೆಂಡ್ಸ್ ಆ್ಯಂಡ್ ಪ್ಯಾಟರ್ನ್ಸ್. ಆ ಡ್ಯಾಶ್ಬೋರ್ಡ್ ನೋಡಿ ಟ್ರೆಂಡ್ ಕಂಡುಹಿಡಿಬೋದು, ಏನಾಗ್ತಾ ಇದೆ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ಪರ್ಚೇಸ್, ಈ ಅಮೆಝಾನ್ ಅಥವಾ ಯಾವುದೋ ಒಂದು ಶಾಪಿಂಗ್ದು ಡ್ಯಾಶ್ಬೋರ್ಡ್ ಇದೆ ಅಂತ ತಿಳ್ಕೊರಿ. ಅದರಲ್ಲಿ ಗೊತ್ತಾಗ್ತಾ ಇರುತ್ತೆ, ಲೈವ್ ಡ್ಯಾಶ್ಬೋರ್ಡ್. ಭಾಳಷ್ಟು ಜನ ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ ಆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುತ್ತೆ. ಲೈವ್ ಡ್ಯಾಶ್ಬೋರ್ಡ್ ಕೂಡ ಕ್ರಿಯೇಟ್ ಮಾಡ್ಬೋದು. ಅಥವಾ ಓವರಾಲ್ ಡ್ಯಾಶ್ಬೋರ್ಡ್ ನೀವು 5 ವರ್ಷದ ಎಲ್ಲ ಡೇಟಾ ಒಂದೇ ಸ್ಕ್ರೀನ್ ಮೇಲೆ ಇಟ್ಟರೆ ಗೊತ್ತಾಗ್ಬಿಡುತ್ತೆ, ಏನು ಆ್ಯಕ್ಚುಲಿ ಅಡ್ಮಿಷನ್ಸ್ ಆರ್ ಇನ್ಕ್ರೀಸಿಂಗ್ ಎವ್ರಿ ಡೇ. ಅದು ಟ್ರೆಂಡ್. ಎಸ್ಪೆಷಲಿ BCA ಅಡ್ಮಿಷನ್ಸ್ ಆರ್ ಇನ್ಕ್ರೀಸಿಂಗ್ ಎವ್ರಿ ಡೇ. ಅದು ನೀವು ವಿಜುವಲಿ ಡ್ಯಾಶ್ಬೋರ್ಡಲ್ಲಿ ನೋಡಿಬಿಟ್ರೆ ಗೊತ್ತಾಗುತ್ತೆ. ಅದೇನೋ ಒಂದು ಹಿಡನ್ ಇನ್ಫಾರ್ಮೇಷನ್, ಅದನ್ನು ನಾವು ಐಡೆಂಟಿಫೈ ಮಾಡಬೇಕು ಆ್ಯಸ್ ಎ ಅನಾಲಿಸ್ಟ್. ಐಡೆಂಟಿಫೈ ಹಿಡನ್ ಇನ್ಫಾರ್ಮೇಷನ್. ವಿತ್ ದ ಹೆಲ್ಪ್ ಆಫ್ ಡ್ಯಾಶ್ಬೋರ್ಡ್ ಅದನ್ನು ಐಡೆಂಟಿಫೈ ಮಾಡ್ಬೋದು. ಅಡ್ಮಿಷನ್ಸ್ ಆರ್ ಇನ್ಕ್ರೀಸಿಂಗ್ ಎವ್ರಿ ಡೇ, ಎವ್ರಿ ಇಯರ್. BCA ಅಡ್ಮಿಷನ್ಸ್ ಇನ್ಕ್ರೀಸ್ ಎವ್ರಿ ಇಯರ್ ಅನ್ನೋದು ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಈ ಟ್ರೆಂಡಲ್ಲಿದೆ ಅದು, ಯಾಕಂದರೆ ವಿ ಹ್ಯಾವ್ ಡೇಟಾ ಟು ಟೆಲ್ ಅಬೌಟ್ ದ್ಯಾಟ್. ಸುಮ್ಮನೆ ಹೇಳೋದಲ್ಲ, ಡೇಟಾ ಇರಬೇಕು. ಓಕೆ, ದೆನ್ ಸಪೋರ್ಟ್. ಫೈನಲಿ ಎನಲಿಸ್ಟ್ ಅವ್ರ ಕೆಲಸ ಏನು, ಸಪೋರ್ಟ್ ಡಿಸಿಷನ್ ಮೇಕಿಂಗ್. ಫೈನಲಿ ಇಷ್ಟೆಲ್ಲ ಯಾಕೆ ಮಾಡೋದಂದರೆ ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಆಗಬೇಕು ಮ್ಯಾನೇಜ್ಮೆಂಟ್ದವ್ರಿಗೆ. ದಟ್ ಈಸ್ ವೈ ದೇ ಹ್ಯಾವ್ ಕೆಪ್ಟ್ ಡೇಟಾ ಎನಲಿಸ್ಟ್. ಡೇಟಾ ಎನಲಿಸ್ಟ್ ಯಾಕೆ ಇರ್ತಾರಂದರೆ
ಅವರೆಲ್ಲ ರಿಪೋರ್ಟ್ಸ್ ರೆಡಿ ಮಾಡಿಕೊಡ್ತಾರೆ. ಅದನ್ನು ನೋಡಿಕೊಂಡು ಮ್ಯಾನೇಜರ್ಸ್, ಹೆಡ್ಸ್ ಆಫ್ ದಿ ಕಂಪನಿ, CEOs ಅವರೆಲ್ಲ ಡಿಸಿಷನ್ ತಗೋತಾರೆ. ದಿ ಅನಲಿಸ್ಟ್ಸ್ ಹೆಲ್ಪ್ ಮ್ಯಾನೇಜ್ಮೆಂಟ್ ಮೇಕ್ ಡಿಸಿಷನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಇವ್ರಿಗೆ ಗೊತ್ತಾಯ್ತು ಏನು, BCA ಅಡ್ಮಿಷನ್ಸ್ ಆರ್ ಇನ್ಕ್ರೀಸಿಂಗ್ ಎವ್ರಿ ಇಯರ್. ಹಂಗಂದ್ರೆ ಒಂದು ಡಿಸಿಷನ್ ತಗೋತಾರೆ ಮ್ಯಾನೇಜ್ಮೆಂಟ್ದವರು, ವಿ ಶುಡ್ ಇನ್ಕ್ರೀಸ್ ದ ಫೆಸಿಲಿಟಿ, ಅಥವಾ ವಿ ಶುಡ್ ಇನ್ಕ್ರೀಸ್ ಆರ್ ಚೇಂಜ್ ದಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಚೇಂಜಸ್ ಮಾಡಬೇಕು, ಟೆಕ್ನಾಲಜಿಕಲಿ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಡಿಸಿಷನ್ ತಗೋತಾರೆ. ಓಕೆ, ಅರ್ಥ ಆಯ್ತಲ್ಲ? ಇವೆಲ್ಲ ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಡೇಟಾ ಅನಲಿಸ್ಟ್. ಇದಷ್ಟೇ ಅಲ್ಲದೆ ನೆಕ್ಸ್ಟ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗೆ ನಡೀತಾ ಇದೆ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ ಅನಲಿಸ್ಟ್ಗಳು. ಓಕೆ, ಗೊತ್ತಾಯ್ತಲ್ಲ? ಸಿ, ದಿಸ್ ಇಸ್ ಆಲ್ ಅಬೌಟ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎ ಡೇಟಾ ಅನಲಿಸ್ಟ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕ್ವಶನ್ ಮೀ, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video. Thank you.